ಕದನ ಆರಂಭ ಆಗಿದೆ. ಅದರ ಲೈವ್ ವಿಜುವಲ್ಸ್ ನೋಡೋಣ. ಅವ್ರು ಮಾತಾಡಬೇಕು, ಅಲ್ಲ ಹೇಳೋದು ಗೋ ಹತ್ಯೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷ. ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯದ ಬಗ್ಗೆ ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ. ಆಯ್ತಾ? ಗೋವುಗಳನ್ನ ಯಾರು ಹಿಡಿದ್ರು ಬಿಡಲ್ಲ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮಂಜಣ್ಣ ಇರಪ್ಪ ಒಂದ್ ನಿಮಿಷ ಆಯ್ತು ಅಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋವಂಥದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ. ಖಂಡಿತ ಇವತ್ತು ನಮ್ಮ ಸರ್ಕಾರ ತಂದಿದ್ದು ಸರಿ ಇದೆ. ಯಾಕೆ ಮಾತಾಡ್ತೀರಿ? ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ, ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರು. ಇದು ಆಗ್ಬೇಕು, ಆಗ್ತೇವೆ. ನಾನು ಹೇಳೋದು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಲ್ರಿ? ಕಾನೂನು ಇದ್ರೆ ಹೇಳ್ಬೇಕು ನೀವು. ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ರೆ ಅಧ್ಯಕ್ಷರೇ, ದ್ವೇಷ ಭಾಷಣ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಸರಿ ಇದೆ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇದು ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ನ ಖಂಡಿತ ಒಪ್ಕೊಳ್ಳಬೇಕಾಗುತ್ತೆ. ಬಳ್ಳಾರಿ MLA ರಿವಾಲ್ವರ್ ಬಳ್ಳಾರಿಯನ್ನೇ ಸುಟ್ಟಾಕ್ತಿವಿ ಅಂತ ಹೇಳಿದ ಮೇಲೆ ಅದು ಏನು ದ್ವೇಷ ಅಲ್ವಾ? ಬಳ್ಳಾರಿ ಮಾತಾಡೋಣ. ನಾವು ಹೋರಾಟ ಪಾದಯಾತ್ರೆ ಮಾಡೋ ತಾಕತ್ತಿದೆ, ನಾವು ಮಾಡಲ್ಲ ಬೇರೆ ಕಡೆ. ಈಗ ಬಳ್ಳಾರಿ ಅಧ್ಯಕ್ಷರೇ, ಹಾಗಾಗಿ ರಾಜ್ಯಪಾಲ ಇಲ್ಲ, ಒಂದೆರಡು ಮಾತು ಮುಗಿಸ್ಬಿಡ್ತೇನೆ. ಇಷ್ಟು ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ. ನಬಾರ್ಡ್ ರಸ್ತೆಗಳು 2 ವರ್ಷ ಆಗ್ತಾ ಬಂತು, ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬ್ಯಾಂಕು, ಇವತ್ತು DCC ಬ್ಯಾಂಕ್ ಅಲ್ಲಿ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ. ರೈತರ ಧ್ವನಿ ಅಂತಾರೆ, ರೈತರ ಪರವಾಗಿ ಅಂತಾರೆ. ಯಾಕೆ ಬರಲ್ಲ ದುಡ್ಡು? ಯಾಕೆ ಕೊಡ್ತಾ ಇಲ್ಲ ನೀವು? ಇದೆಲ್ಲ ಅಲ್ವಾ? ಇದೆಲ್ಲ ಕೇಳಲೇಬಾರ್ದ ನಾವು? ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೀನಿ. ಯತ್ನಾಳ್ ಮತ್ತೆ ನೆಕ್ಸ್ಟ್ ನಾಗೇಂದ್ರ. ಯತ್ನಾಳ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಆದಷ್ಟು ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ ಮುಂದೆ ಬರುವಂಥ ದಿವಸಗಳಲ್ಲಿ ಏನು ಅಭಿವೃದ್ಧಿಯನ್ನು ಮಾಡ್ತೀವಿ, ಯಾವ ರೀತಿ ಕರ್ನಾಟಕವನ್ನು ನಾವು ಅಭಿವೃದ್ಧಿ ಪಥದಲ್ಲಿ ಹೋಯ್ತೀವಿ ಅನ್ನೋಂಥ ಒಂದು ವಿಚಾರವನ್ನು ಹೇಳುವಂಥದ್ರ ಸಲುವಾಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಭಾಷಣವನ್ನು ಮಾಡಿಸುವಂಥ ಒಂದು ಸಂಪ್ರದಾಯ ಇದೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರೀತಿಯಿಂದ ಕೇವಲ ಸಂಘರ್ಷದ ಹಾದಿ ಹಿಡಿಯದೆ ಏನೋ ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಅನುಮೋದನೆ ಮಾಡಿದಂಥವ್ರು ಇವತ್ತು ತಮ್ಮ ಭಾಷಣದಲ್ಲಿ ಪ್ರಾರಂಭ ಮಾಡಿದ್ರು. ಬಣ್ಣಣ್ಣವರು ಇದೊಂದು ಸಹಕಾರಿ ಒಕ್ಕೂಟ, ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು, ರಾಜಕೀಯವಾಗಿ ವಿಧಾನಸಭೆ ಲೋಕಸಭೆ ಹೊರಗಡೆ ನಮ್ಮ ಹೋರಾಟ, ನಮ್ಮ ಸಂಘರ್ಷಗಳೇ ಇರಬೇಕು ವಿನಃ ಒಂದು ಸರ್ಕಾರ ಅಂದರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಎರಡು ಕೆಲವೊಂದು ಸಮಸ್ಯೆಗಳಿದ್ದರೂ ಸಹ ಅದನ್ನು ಯಾವ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ಯಾವ ಮಟ್ಟದಲ್ಲಿ ಅದನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು
ಚರ್ಚೆ, ಆರೋಗ್ಯಕರವಾದಂಥ ಚರ್ಚೆ ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಬರಬೇಕಾಗಿತ್ತು. ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ, ಯಾಕಂದ್ರೆ ನಮ್ಮ ಸರ್ಕಾರ ಅಂತ ಹೇಳ್ತೇನೆ, ಸರ್ಕಾರ ಏನು ನಮ್ಮ ರಾಜ್ಯಪಾಲರಿಂದ ಇವತ್ತು ಭಾಷಣವನ್ನು ಮಾಡಿಸಿದೆ, ಆ ಭಾಷಣದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದನ್ನು ಬಿಟ್ಟರೆ, ಗ್ಯಾರಂಟಿಗಳನ್ನು ಹೇಳಿದ್ದನ್ನೇ ಹೇಳ್ಕೊಂಡು ಹೋಗೋದು ಬಿಟ್ಟರೆ, ಈ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ಸಂಕೇತಗಳನ್ನು ಕೊಡದೆ ಕೇವಲ ಒಂದು ರೀತಿಯ ಘರ್ಷಣೆಯ ಹಾದಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಸರಿಯಾಗಿ ನಾವು ಉಪಯೋಗ ಮಾಡದೇ ಇದ್ದರೆ ಅಂತಿಮವಾಗಿ ನಮಗೆ ಹಾಕಿದಂಥ ಮತದಾರನಿಗೆ, ನಮ್ಮ ರಾಜ್ಯಕ್ಕೆ ನಾವು ಅನ್ಯಾಯ ಮಾಡಿದಂತಾಗ್ತದೆ. ಅಧ್ಯಕ್ಷರೇ, ಸಾಕಷ್ಟು ಸಲ ಇವತ್ತು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಹಣವನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ನಮ್ಮಿಂದ ತೆಗೆದುಕೊಂಡಂತಹ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್, ಅದರ ಪ್ರಕಾರ ಹಣ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪವನ್ನು ಯಾವಾಗಲೂ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂದಿದೆ. ಒಂದು ಮಾಹಿತಿಯನ್ನು ನಾನು ಇವತ್ತು ಈ ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಮನಮೋಹನ್ ಸಿಂಗ್ರ ಸರ್ಕಾರ 10 ವರ್ಷ ಇತ್ತು ದೇಶದಲ್ಲಿ. ಅದರ ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 2014ರಿಂದ 2024, ಈ ಎರಡೂ ಸರ್ಕಾರಗಳಲ್ಲಿ 10 ವರ್ಷದಲ್ಲಿ ಎಷ್ಟು ಕರ್ನಾಟಕಕ್ಕೆ ಹಣ ಬಂದಿದೆ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಕಾಲದಲ್ಲಿ ತೆರಿಗೆ ಪಾಲು, ಟ್ಯಾಕ್ಸ್ ಡಿವಲ್ಯೂಷನ್ ಬಂದಿದ್ದು 81,795 ಕೋಟಿ. ಗ್ರ್ಯಾಂಟ್ಸ್ ಇನ್ ಏಡ್ 60,779 ಕೋಟಿ. ಅಂದರೆ ಅಧ್ಯಕ್ಷರೇ, 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 1,42,574 ಕೋಟಿ ರೂಪಾಯಿ ಬಂದಿದೆ. ಅದೇ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2014ರಿಂದ 2024ರವರೆಗೆ ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು 2,93,000 ಕೋಟಿ ರೂಪಾಯಿ. ಅಂದರೆ UPA ಸರ್ಕಾರದಲ್ಲಿ ಬರಬೇಕಾದಂಥ ಹಣಕ್ಕಿಂತ ಸುಮಾರು 258%. ಎಸ್, ಸದನದಲ್ಲಿ ಆಗ್ತಾ ಇರುವಂತಹ ಮಾತುಕತೆ ಇದು. ಮೊದಲಿಗೆ ದ್ವೇಷ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳಾದವು. ಈಗ ಯತ್ನಾಳ್ ಮಾತನಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರ್ತಾ ಇರುವಂತಹ ಪಾಲು ರಾಜ್ಯಕ್ಕೆ ಸಮರ್ಪಕವಾಗಿ ದಕ್ತಾ ಇಲ್ಲ ಅನ್ನುವಂತಹ ಆರೋಪವನ್ನೇನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಅಂಕಿ ಸಂಖ್ಯೆಗಳ ವಿವರದ ಮೂಲಕ ಯತ್ನಾಳ್ ವಿವರಿಸ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಎಷ್ಟು ದಕ್ಕಿತ್ತು, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಬಂದ ಮೇಲೆ 10 ವರ್ಷಗಳಲ್ಲಿ ಏನ್ ಸಿಕ್ಕಿದೆ, ತುಲನೆ ಮಾಡಿ ಅಂಕಿ ಸಂಖ್ಯೆಗಳ ಮೂಲಕ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆ ವಿಪಕ್ಷ ವರ್ಸಸ್ ಆಡಳಿತ ಪಕ್ಷದ ಕದನ ಸದನದಲ್ಲಿ ಮುಂದುವರಿತಾ ಇದೆ. ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ವೇಳೆ ಬಿಜೆಪಿ ಪಟ್ಟು ಹಿಡಿತು.